ಅಂಗಡಿ ಮುಂಗಟ್ಟುಗಳ ಮೇಲೆ ದೇವನಹಳ್ಳಿ ಪುರಸಭೆ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿದ್ದಾರೆ. ಅಂಗಡಿಗಳಲ್ಲಿ ಎಕ್ಸ್ಪೈರ್ ಆಗಿರುವ ತಿನಿಸುಗಳು, ಪ್ಯಾಕೆಟ್ಗಳನ್ನು ಪತ್ತೆಯಾಗಿವೆ. ಆಹಾರ ಗುಣಮಟ್ಟ ಸುಧಾರಿಸಿದ ಅಂಗಡಿ ಮಾಲೀಕರಿಗೆ ಶಾಕ್ ಆಗಿರುವಂಥದ್ದು. ಕೆಲವು ಕಡೆ ಯಾವುದೇ ಅಧಿಕೃತ ಸಂಸ್ಥೆಗಳ ಲೇಬಲ್ ಇರದ ಪೊಟ್ಟಣಗಳನ್ನು ಮಾರಾಟ ಮಾಡಲಾಗಿದೆ. ಬೇಕರಿ ಮತ್ತು ದಿನಸಿ ಅಂಗಡಿಗಳ ಮೇಲೆ ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸಲಾಗಿದೆ. ದೇವನಹಳ್ಳಿ ಪುರಸಭೆ ಅಧಿಕಾರಿಗಳು ತಹಶೀಲ್ದಾರ್ ಅನಿಲ್ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಕೆಲವೆಡೆ ಪರಿಶೀಲನೆ ವೇಳೆ ಅಧಿಕಾರಿಗಳ ನಡುವೆ ಅಂಗಡಿ ಮಾಲೀಕರ ನಡುವೆ ವಾಗ್ವಾದ ನಡೆದಿದೆ. ಎಕ್ಸ್ಪೈರ್ ವಸ್ತುಗಳ ಮಾರಾಟ ಮಾಡ್ತಿದ್ದ ಅಂಗಡಿಗಳ ಬಾಗಿಲು ಬಂದ್ ಮಾಡಲಾಗಿದೆ. ತಪ್ಪಿತಸ್ಥರಿಗೆ ನೋಟಿಸ್ ನೀಡಿ ಕಾನೂನು ಕ್ರಮಕ್ಕೆ ಅಧಿಕಾರಿಗಳು ಪ್ಲಾನ್ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಅಂಗಡಿಗಳ ಮೇಲೆ ದಾಳಿ ನಡೆಸಿರುವಂತದ್ದು. ದೇವನಹಳ್ಳಿ ಪುರಸಭೆ ಅಧಿಕಾರಿಗಳು ಅಂಗಡಿ ಮುಂಗಟ್ಟುಗಳ ಮೇಲೆ ದಿಢೀರ್ ದಾಳಿ ನಡೆಸಿದ್ದಾರೆ. ಅಂಗಡಿಗಳಲ್ಲಿ ಎಕ್ಸ್ಪೈರ್ ಆಗಿರುವ ತಿಂಡಿ ತಿನಿಸುಗಳನ್ನ ಮಾರಾಟ ಮಾಡ್ತಿದ್ರು ಅನ್ನೋ ಕಾರಣಕ್ಕಾಗಿ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತದ್ದು. ಬೇಕರಿ ಮತ್ತು ದಿನಸಿ ಅಂಗಡಿಗಳ ಮೇಲೆ ದಾಳಿ ನಡೆಸಿದ್ದಾರೆ. ದೇವನಹಳ್ಳಿ ಪುರಸಭೆ ಅಧಿಕಾರಿಗಳು ತಹಶೀಲ್ದಾರ್ ಅನಿಲ್ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆದಿರುವಂತದ್ದು. ಕೆಲವೆಡೆ ಪರಿಶೀಲನೆ ವೇಳೆ ಅಧಿಕಾರಿಗಳು ಮತ್ತೆ ಅಂಗಡಿ ಮಾಲೀಕರ ನಡುವೆ ವಾಗ್ವಾದ ನಡೆದಿದೆ. ಎಕ್ಸ್ಪೈರ್ ಆಗಿರುವ ವಸ್ತುಗಳನ್ನ ಮಾರಾಟ ಮಾಡ್ತಿದ್ದ ಅಂಗಡಿಗಳ ಬಾಗಿಲನ್ನ ಬಂದ್ ಮಾಡಿಸಿದ್ದಾರೆ. ತಪ್ಪಿತಸ್ಥರಿಗೆ ನೋಟಿಸ್ ನೀಡಿ ಕಾನೂನು ಕ್ರಮಕ್ಕೆ ಅಧಿಕಾರಿಗಳು ಸೂಚನೆಯನ್ನ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಅಂಗಡಿಗಳ ಮೇಲೆ ಈ ದಾಳಿ ನಡೆದಿರುವಂತದ್ದು. ಇಲ್ಲ ಬೇರೆ ಖಾಲಿ ಇದೆ. ಎಕ್ಸ್ಪೈರಿ ಪ್ರಾಡಕ್ಟ್ಸ್ ಎಲ್ಲ ಇದೆ. ಎಕ್ಸ್ಪೈರಿ ಬಟ್ ಎಲ್ಲೂ ಮೆನ್ಷನ್ ಆಗಿಲ್ಲ. ಕೊಡ್ತಾ ಇಲ್ಲ ಸರ್. ವಾಟರ್ ಬಾಟಲ್ ಎಕ್ಸ್ಪೈರ್ ಆಗಿರೋದಿದೆ. ಇದೆಯಾ ಸರ್? December 25 ನಾನು ಅವತ್ತಿಂದ ಅವತ್ತೇ ಖಾಲಿ ಮಾಡ್ತೀನಿ. ನಾವು
ಇಲ್ಲ ಇದು ಓವರ್ ಅದು ಮಾರ್ಜಿನಲ್ ಇರೋದಿಲ್ಲ ಅದು ಅವ್ರು ಏನ್ ಮಾಡ್ತಾರೆ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಎಕ್ಸ್ಪೈರ್ ಆಗಿರೋ ಹಾಲ್ನ ಹಂಗೆ ಬಿಸಾಕಲ್ಲ ವಾಪಸ್ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರಲ್ಲ ನಂದಿ ಉಪಚಾರು ಸ್ವರ್ಣ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಎಕ್ಸ್ಪೈರ್ಡ್ ಹಾಕ್ಬೇಕಲ್ವಾ? ಅದು ಏನ್ ಮಾಡಿ ಹಾಕೊಡೋದಲ್ವಾ, ಸ್ಕೇಲಲ್ಲೇ ಬರುತ್ತೆ ಇದೆಲ್ಲ ರೇಟ್ ಎಲ್ಲ. ವಾಟರ್ ಬಾಟಲ್ ಎಕ್ಸ್ಪೈರ್ ಆಗಿರೋದಿದೆ. ಇದೆಯಾ ಸರ್? December 25. ನೋಡಿ ಮಾಡಂಗಿಲ್ಲ ಇವ್ರು ಹಾಕೊಂಡವ್ರ ಯಾವತ್ತು ನಿಮ್ದು ಆ ತರ ಮಾಡ್ಕೊಳ್ಳಿ. ಫೋರ್ ಸಿಕ್ಸ್ 3 666. ಇದು ನೀವು 2 ದಿನ ಟೈಮ್ ತಗೊಂಡಾಗ್ಲಿ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಏನೈತೆ ಐಟಮ್ ಡೇಟ್ ಸರ್, ಇವತ್ತು ನಾವು ಮತ್ತೆ ನಮ್ಮ ತಹಸೀಲ್ದಾರ್ ಸಾಹೇಬರು ಒಂದು ಸಾಮೂಹಿಕವಾಗಿ ನಮ್ಮ ಪಟ್ಟಣ ವ್ಯಾಪ್ತಿ ಬರ್ತಕ್ಕಂತ ಏನು ದಿನಸಿ ಅಂಗಡಿಗಳು ಮತ್ತೆ ಸಿಹಿ ತಿಂಡಿ ಮಾರಾಟ ಮಾಡೋಂಥ ಬೇಕರಿ ಅಂಗಡಿಗಳಿಗೆ ನಾವು ಭೇಟಿ ಮಾಡಿ ಮುಖ್ಯ ಉದ್ದೇಶ ಇವತ್ತು ನಾವು ಕೆಲವು ಕಡೆ ಒಂದು ಎಕ್ಸ್ಪೈರ್ಡ್ ಆಗಿರೋಂಥ ಆಹಾರ ಪದಾರ್ಥಗಳು ಮತ್ತು ನೀರಿನ ಬಾಟ್ಲುಗಳು ಮಾರಾಟ ಮಾಡ್ತಾರೆ ಅಂತೇಳಿ ಕಂಪ್ಲೇಂಟ್ ಇತ್ತು. ಆನಂತರ ಮತ್ತೆ ಎಕ್ಸ್ಪೈರ್ ಆಗಿರೋಂಥ ಒಂದು ದಿನನಿತ್ಯದ ಬಳಕೆ ವಸ್ತುಗಳನ್ನು ಕೂಡ ಮಾರಾಟ ಮಾಡ್ತಾರೆ ಅಂತ ಒಂದು ಕಂಪ್ಲೇಂಟ್ ಇತ್ತು ಸಾರ್ವಜನಿಕವಾಗಿ. ಅದನ್ನ ಚೆಕ್ ಮಾಡ್ಬೇಕೆ ಅಂತೇಳಿ ಇವತ್ತು ನಾವು ತಹಸೀಲ್ದಾರು ಮತ್ತೆ ಫುಡ್ ಸೇಫ್ಟಿ ಆಫೀಸರ್ಸ್ ಎಲ್ಲ ಸಾಮೂಹಿಕವಾಗಿ ಇವತ್ತೊಂದು ರೇಡ್ ಮಾಡಿದ್ವಿ. ಸರಿಸುಮಾರು ನಾವು ಒಂದು 15ರಿಂದ 20 ಕಡೆ ಇವತ್ತು ನಾವು ರೇಡ್ ಮಾಡಿದ್ವಿ. ಮುಖ್ಯವಾಗಿ ನಮ್ಮ ಬೇಕರಿಗಳಲ್ಲಿ ಕೆಲವೊಂದು ವಾಟರ್ ಬಾಟ್ಲುಗಳು ಮತ್ತೆ ಹಾಲಿನ ಪ್ಯಾಕೆಟ್ ಆತರ ಹಾಲಿನ ಉತ್ಪನ್ನಗಳು ಸ್ವಲ್ಪ 2-3 ದಿನ ಎಕ್ಸ್ಪೈರ್ಡ್ ಆಗಿರುವಂತದ್ದು ಇಟ್ಟಿದ್ದು ನಾವು ಅವ್ರಿಗೆಲ್ಲ ನಾವು ವಾರ್ನ್ ಮಾಡಿದೀವಿ. ಈ ತರ ಮುಂದೆ ಯಾವುದೇ ರೀತಿಯಲ್ಲಿ ಅನಾಹುತ ಆಗದ ರೀತಿಯಲ್ಲಿ ನೀವು ಸ್ವಚ್ಛತೆ ಕಾಪಾಡ್ಕೊಳ್ಳೋದ್ರ ಜೊತೆಗೆ ನೀವು ಗಮನವಹಿಸಿ ವ್ಯಾಪಾರ ಮಾಡಬೇಕು ಅಂತ ಹೇಳಿ. ಅದ್ರ ಜೊತೆನಲ್ಲಿ ಸುಮಾರು ಅಂಗಡಿಗಳು ವ್ಯಾಪಾರ ಪರವಾನಗಿ ಪತ್ರ ನಮ್ಮಲ್ಲಿ ಮಾಡಿಸ್ಕೊಂಡಿರ್ಲಿಲ್ಲ. ಈ 3 ವರ್ಷ 4 ವರ್ಷದಿಂದಾನು ಕೂಡ ನಿರಂತರವಾಗಿ ನಾವು ನೋಟಿಸ್ ಜಾರಿ ಮಾಡ್ಕೊಂಡ್ ಬಂದಿದ್ರು ಸಹ ಅವರು ಯಾವ್ದಕ್ಕೆ ಸ್ಪಂದನೆ ಮಾಡಿರ್ಲಿಲ್ಲ. ಅದನ್ನು ಕೂಡ ನಾವು ಇವತ್ತು ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡಿ ನಾವು ಎಲ್ಲರಿಗೂ ಒಂದು ತಿಳುವಳಿಕೆ ಮತ್ತು ಸೂಚನೆ ನೀಡಿ ಬಂದಿದ್ದೀವಿ. ಇನ್ ಮುಂದೆ ಆದ್ರೂ ಕೂಡ ನೀವು ಎಲ್ಲರೂ ಕೂಡ ಒಂದು ವ್ಯಾಪಾರ ಪರವಾನಗಿಯನ್ನ ನಿಗದಿತ ಟೈಮಲ್ಲಿ ತಗೊಂಡು ಪುರಸಭೆಯಿಂದ ಅಭಿವೃದ್ಧಿ ಕಾಮಗಾರಿಗಳು ಮತ್ತು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಲಿಕ್ಕೆ ಅವಕಾಶ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಸೂಚನೆ ಕೊಟ್ಟು ಬಂದಿದ್ದೀವಿ ಸರ್. ಇವತ್ತು ಕೊಟ್ಟಿದ್ದೀವಿ ನಾವು ಆಲ್ರೆಡಿ 3-4 ಸರಿ ಒಂದೊಂದು ಅಂಗಡಿಗೆ ನೋಟಿಸ್ ಕೂಡ ಜಾರಿ ಮಾಡಿದ್ದೀವಿ. ಅವರು ನಾವೇನೋ ಅಸೋಸಿಯೇಷನ್ ಏನೋ ಮಾಡ್ಕೊಂಡಿದೀವಿ. ಅಸೋಸಿಯೇಷನ್ ಮುಖಾಂತರ ನಾವೆಲ್ಲ ಡಿಸ್ಕಷನ್ ಮಾಡಿ ಸದ್ಯದಲ್ಲೇ ಬಂದು ನಾವು ತಗೊಂತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ನೋಡೋಣ ಸರ್. ಇವತ್ತು ನಾವು ಮತ್ತೆ ನಮ್ಮ ತಹಸೀಲ್ದಾರ್ ಸಾಹೇಬರು ಒಂದು ಸಾಮೂಹಿಕವಾಗಿ